Hello everyone. Today in this learn about modified tools. Modified tools ಅಲ್ಲಿ scale command. Scale command ಗೆ shortcut key SCA. It enlarges or reduces selected objects, keeping the proportions of the object the same after scaling. ಸ್ಕೇಲ್ ನಾನು ಜಾಸ್ತಿ ಮಾಡ್ಕೋಬೇಕು ಅಥವಾ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಸೊ 0.9 ಅಷ್ಟು ರೆಡ್ಯೂಸ್ ಮಾಡ್ಕೋಬಹುದು. ಸೊ ಸ್ಕೇಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ಎಂಟರ್ ಕೊಡ್ತೀನಿ. ಸೊ ಇಲ್ಲಿ ಪಾಯಿಂಟ್ ಪಿಕ್ ಮಾಡಿ ಈ ತರ ಮೂವ್ ಮಾಡ್ತಾ ಹೋದ್ರೆ ಸ್ಕೇಲಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಕಡಿಮೆ ಮಾಡ್ತಾ ಹೋದ್ರೆ ಈ ತರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ತರನು ಮಾಡ್ಬೋದು. 0.98 enter. 1.5 enter. ಸೊ ಇಲ್ಲಿ ಜಾಸ್ತಿ. ಸೊ ಈ ತರ ಸ್ಕೇಲ್ ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇವಾಗ ಇಲ್ಲಿ ಸ್ಕೇಲ್ ನ ರೆಡ್ಯೂಸ್ ಮಾಡ್ತೀನಿ ಅಂದ್ರೆ 0.98 ಅಷ್ಟು ಕೊಟ್ಟರೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇನ್ನು ಹೈ ಬಾಕ್ಸ್ ಸೈಜ್ ನ ಜಾಸ್ತಿ ಮಾಡ್ತೀನಿ ಅಂದ್ರೆ 1.5, 1.2, 1.3, 1.4 ಈ ತರ ಕೊಟ್ಟಾಗ ನಮ್ಗೆ ಇಲ್ಲಿ ಬಾಕ್ಸ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. 1.9 ಎಂಟರ್. ಸೊ ಈ ತರ ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಇದು ಸ್ಕೇಲ್ ಕಮಾಂಡ್. ನೆಕ್ಸ್ಟ್ ಒನ್ ರಿವರ್ಸ್ ಕಮಾಂಡ್. ರಿವರ್ಸ್ ಕಮಾಂಡ್ ಗೆ ಶಾರ್ಟ್ಕಟ್ ಕೀ REVE. It reverses the direction of line, polyline, spline and helix object. ರಿವರ್ಸ್ ಗೆ ಶಾರ್ಟ್ಕಟ್ ಕೀ REV enter. ಸೊ ಇಲ್ಲಿ ರಿವರ್ಸ್ ಕಮಾಂಡ್ ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಲೈನ್ ಟೈಪ್ ನ ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಸೊ ರಿವರ್ಸ್ ಕಮಾಂಡ್ ಗೆ ಸೊ ಬೈ ಲೇಯರ್ ಅಲ್ಲಿ ಸ್ಟ್ರೈಟ್ ಲೈನ್ ಇದ್ರೆ ಆ ಲೈನ್ ರಿವರ್ಸ್ ಆಗಲ್ಲ. ಸೊ ಇಲ್ಲಿ ನಾವು ಲೈನ್ ಟೈಪ್ ಬಂದು ಗ್ಯಾಸ್ ಲೈನ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಸೊ ಅದರ್ಸ್ ಅಲ್ಲಿ ಹೋಗಿ ಸೊ ಇಲ್ಲಿ ಲೈನ್ ಟೈಪ್ ನ ಚೇಂಜ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ನಾನು ಗ್ಯಾಸ್ ಲೈನ್ ಅಂತ ಇದೆ. ಈ ಲೈನ್ ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಲೈನ್ ನ ಸೆಲೆಕ್ಟ್ ಮಾಡಿದ್ದೀನಿ. ಗ್ಯಾಸ್ ಲೈನ್ ಇವಾಗ ರಿವರ್ಸ್ ಆಪ್ಷನ್ ನ ಯೂಸ್ ಮಾಡಬೇಕು. ಸೊ ಇನ್ ಕೇಸ್ ಇವಾಗ ರಿವರ್ಸ್ ಆಪ್ಷನ್ REVE ಎಂಟರ್. ಸೊ ಇಲ್ಲಿ ಗ್ಯಾಸ್ ರೈಟ್ ಸೈಡ್ ಅಲ್ಲಿ ಸೊ ಈ ಟಾಪ್ ಆಂಗಲ್ ರೈಟ್ ಸೈಡ್ ಅಲ್ಲಿ ಇದೆ. ಸೊ ಇದನ್ನ ಲೆಫ್ಟ್ ಸೈಡ್ ಗೆ ಮಾಡ್ಬೇಕು ಅಂದ್ರೆ ಸೊ ಇವಾಗ ರಿವರ್ಸ್ ನ ಸೆಲೆಕ್ಟ್ ಮಾಡಿದೀನಿ. ಈ ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಎಂಟರ್ ಕೊಡ್ತೀನಿ. ಸೊ ಇದು ರಿವರ್ಸ್. ಸೊ ಈ ತರ ರಿವರ್ಸ್ ಆಪ್ಷನ್ ನ ಯೂಸ್ ಮಾಡ್ತೀನಿ. Next one, align command. It aligns objects with other objects in 2D and 3D. So ಇಲ್ಲಿ align ಗೆ shortcut key ALIG. Align command select ಆಗಿದೆ. ಸೊ ಇವಾಗ ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಎಂಟರ್ ಕೊಡ್ತೀನಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಎಂಟರ್ ಕೊಡ್ತೀನಿ. ಸೊ ಇವಾಗ ಈ ಲೈನ್ ಗೆ ನನಗೆ ಅಲೈನ್ ಆಗುತ್ತೆ. ಸೊ ಇವಾಗ ಅಲೈನ್ ಕಮಾಂಡ್ ಗೆ ಈ ಲೈನ್ ಗೆ ನಾನು ಅಲೈನ್ ಮಾಡಬೇಕು. ಸೊ ಈ ಬಾಕ್ಸ್ ನ ನಾನು ಈ ಲೈನ್ ಗೆ ಪ್ಲೇಸ್ ಮಾಡಬೇಕು. ಸೊ ಅವಾಗ ಅಲೈನ್ ಕಮಾಂಡ್ ನ ಯೂಸ್ ಮಾಡ್ತೀವಿ. ಸೊ ಯಾವ ತರ ಅಂತಂದ್ರೆ ಅಲೈನ್ ಕಮಾಂಡ್ ನ ತಗೋತೀನಿ. ಆಬ್ಜೆಕ್ಟ್ ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಬ್ಜೆಕ್ಟ್ ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಎಂಟರ್ ಕೊಡ್ಬೇಕು. ಸೊ ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ second point, next third point, enter. So ಈ ತರ ಅಲೈನ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಎಂಟರ್ ಕೊಡ್ತಾ ಹೋಗ್ಬೇಕು.